ಬೆಟರ್ ಲೈಫ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮೈಸೂರಿನಲ್ಲಿ ರಸ್ತೆ ಬದಿಗಳಲ್ಲಿ ಫುಟ್ಪಾತ್ ಮೇಲೆ ವಾಸಿಸುವ ಬಡಜನರಿಗೆ ಅವಶ್ಯಕತೆ ಇರುವ ಕಡೆಗಳಲ್ಲಿ ಹೊದಿಕೆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಸಂಸ್ಥೆಯು ಕಳೆದ ಹಲವಾರು ವರ್ಷಗಳಿಂದಲೂ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದು, ನಮ್ಮಂತೆ ಅವರು ಒಂದು ಜೀವ, ಅವರು ನಮ್ಮಂತೆ ಬದುಕಬೇಕು ಎನ್ನುವ ಆಶಯದಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದೇ ತರಹದ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಟ್ರಸ್ಟ್ ಈಗಾಗಲೇ ನಡೆಸಿಕೊಂಡು ಬರುತ್ತಿದ್ದು, ಇದಕ್ಕೆ ಯಾರಾದರೂ ಪ್ರೀತಿಪೂರ್ವಕವಾಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮ್ಮೊಂದಿಗೆ ಕೈಜೋಡಿಸಿ ಇಂತಹ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬಹುದು. ಇಂದಿನ ಈ ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಅವರಾದ ಸವಿತಗೌಡ ಎಸ್ ರವರು, ಕಾರ್ಯದರ್ಶಿಯಾದ ಸತೀಶ್ ಎಚ್.ಎಂ. ರವರು, ಖಜಾಂಚಿಯವರಾದ ಅಚ್ಚಯ್ಯ ಕೆನ್ ರವರು, ಟ್ರಸ್ಟಿಗಳಾದ ಮಂಜುಳಾ ಮತ್ತು ಕವಿತಾ ರವರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮ ಈ ತಿಂಗಳ ಅಂತ್ಯದವರೆಗೂ ನಿರಂತರವಾಗಿ ನಡೆಯುವುದು. ನಮ್ಮ ಬೆಟರ್ ಲೈಫ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿರಾಶ್ರಿತರಿಗೆ ಹೊದಿಕೆ ವಿತರಣಾ ಕಾರ್ಯಕ್ರಮವನ್ನು ನಾವು ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಈ ಬಾರಿನೂ ಕೂಡ ಇದೊಂದು ತುಂಬ ಚಳಿ ಇರೋದ್ರಿಂದ ನಾವು ಬಹುಪಾಲು ಜನರನ್ನು ಹುಡುಕಿ ಯಾರು ಪಾಪ ನಿಜವಾಗ್ಲೂ ನಿರ್ಗತಿಕರಿದ್ದಾರೋ ಅವ್ರನ್ನ ಹುಡುಕಿ ನಾವು ಈ ಒಂದು ಹೊದಿಕೆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ನಿರಂತರವಾಗಿ ನಡೆಸುವಂಥ ಕಾರ್ಯಕ್ರಮ ಇದೆ. ನಾವು ಯಾರ ಹತ್ರನೂ ಯಾವುದೇ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಮಾಡ್ದಂತಲೇ ನಮ್ಮ ಜೊತೆ ಯಾರೇ ಸಹಕಾರ ಮಾಡಿದ್ರು ಕೂಡ ಅವರನ್ನು ಕೂಡ ನಮ್ಮ ಜೊತೆ ಕರ್ಕೊಂಡು ಬೆಂಬಲದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದೇ ರೀತಿಯಾಗಿ ನಾವು ಹಸಿದವರಿಗೆ ಅನ್ನವನ್ನು ನೀಡುವಂಥದ್ದು, ನಾವು ಹಸಿವನ್ನು ನೀಗಿಸುವ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತಾ ಇದ್ದೀವಿ. ಹಲವಾರು ಯೋಜನೆಗಳನ್ನು ನಾವು ನಮ್ಮ ಬೆಟರ್ ಲೈಫ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಜೊತೆಯಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಬಹುದು ಅಂತೇಳಿ ನಾನು ಈ ಮೂಲಕ ಕೋರ್ತಾ ಈ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ.